ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾಧಾರಾಂ ಸರ್ವವಿಜ್ಞಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ನಮ್ಮ ರೆಗ್ಯುಲರ್ ಆಗಿ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನನ್ನ ಮಗನ ಬಗ್ಗೆ ಒಂದು ಕೇಳ್ಬೇಕಿತ್ತು ಗುರುಜಿ. ಜಾತಕ, ಎಜುಕೇಶನ್ ಒಂದು ಕೇಳ್ಬೇಕಿತ್ತು ಗುರುಜಿ. ಹಲೋ, ಒಂದ್ ನಿಮಿಷ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 31 ಜನವರಿ 2014. 2014. ಓಕೆ. ಸಮಯ 1:17 ಮಧ್ಯಾಹ್ನ ಗುರುಜಿ. ಹುಟ್ಟಿದ ಊರು ಮಂಗಳೂರು. ಒಂದೊಂದು ಆರೋಗ್ಯ ಮತ್ತು ಎಜುಕೇಶನ್ ಒಂದು ಹೇಳಿ ಗುರುಜಿ. ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ವಾ? ಆರೋಗ್ಯ ಮತ್ತೆ ಎಜುಕೇಶನ್ ಗುರುಜಿ. ಜ್ಯೋತಿಷ್ಯ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ವಾ ಅಂತ ಕೇಳಿದೆ ಅಷ್ಟೇ. ಇಂಟ್ರೆಸ್ಟ್ ಇದೆ ಗುರುಜಿ. ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ. ಇಲ್ಲ ಗುರುಜಿ ಕೇಳಿ, ಎತ್ತಿಟ್ಟಿದ್ದೆ. ಅದು ಮೊನ್ನೆ ರೇಖಿ ಕ್ಲಾಸ್ ನಾನು ತಕೊಂಡೆ ಅಕ್ಟೋಬರ್ ಮಹಾಲಯ ದಿವಸ ಮುಂಚಿನ ದಿವಸ. ಎಷ್ಟು ಜನ ಬಂದಿದ್ರು ರೇಖಿ ಕ್ಲಾಸ್ ಅಲ್ಲಿ? ಗುರುಜಿ, ಎಷ್ಟು ಜನ ಬಂದಿದ್ರು ರೇಖಿ ಕ್ಲಾಸ್ ಅಲ್ಲಿ? ತುಂಬಾ ಮಂದಿ. ನೈಟ್ 7:30 PM ಬ್ಯಾಚ್ ತಕೊಂಡಿದ್ದೆ. ನಾ ದೀಕ್ಷೆ ಎಲ್ಲ ತಕೊಂಡಿದ್ದೇನೆ. ಒಂದು 2 days ಆಗುವಾಗ ತಂದೆ ಹೋಗ್ಬಿಟ್ರು ಗುರುಜಿ. ಆವಾಗ ಊರಿಗೆ ಹೋಗಿ ಎಲ್ಲ ಶಾಲೆ ನೆಕ್ಸ್ಟ್ ಯೋಗ ಬರ್ಬೇಕಲ್ಲ, ಇಟ್ಟಿದ್ದೇನೆ. ಸ್ವಲ್ಪ ತುಂಬಾನೇ ಆಸೆ ಇದೆ ಕಲಿಬೇಕಂತ. 6ನೇ ಮನೆ ಕಾಯಿಲೆ ಮನೆ ಇದೆ, ರಾಹು. ಸ್ವಲ್ಪ 6ನೇ ಮನೆಗೆ ಎಕ್ಸರ್ಸೈಸ್ ಮಾಡ್ಲೇಬೇಕು ಇವರು. ಓಕೆ ಗುರುಜಿ. ಎಕ್ಸರ್ಸೈಸ್ ಮಾಡಿಸಿ ಚಿಕ್ಕ ವಯಸ್ಸಿಂದಾನೆ. ಇವಾಗ ಓಕೆ 11 ವರ್ಷ ಆಗಿದೆ. ಪ್ರತಿ ದಿವಸ ಸ್ವಲ್ಪ ಆದ್ರೂ ಎಕ್ಸರ್ಸೈಸ್ ಮಾಡಿದ್ರೆ 6ನೇ ಮನೆ ಸ್ಟ್ರಾಂಗ್ ಆಗತ್ತೆ. ಅರ್ಥ ಆಯ್ತಾ? ರೆಗ್ಯುಲರ್ ಎಕ್ಸರ್ಸೈಸಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೂಲಂಗಿಯನ್ನ ದಾನ ಮಾಡಿ. ಪ್ರತಿ ಶನಿವಾರ ಮೂಲಂಗಿಯನ್ನ ದಾನ ಮಾಡಿ. ಹೆಲ್ತ್ ಇಂಪ್ರೂವ್ಮೆಂಟ್ ಆಗಕ್ಕೆ 3 ಮುಖದ ರುದ್ರಾಕ್ಷಿ ಹಾಕೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. 3 ಮುಖದ ರುದ್ರಾಕ್ಷಿ. ಎಜುಕೇಶನ್ ಹೋಗ್ತಾ ಚೆನ್ನಾಗಿ ಮಾಡ್ತಾರೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗಳು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸುಷ್ಮಾ ಅಂದ್ಬಿಟ್ಟು ಬೆಂಗಳೂರಿಂದ ಕರೆ ಮಾಡ್ತಿದ್ದೆ ಸರ್. ಹೇಳಿ. ಗೌರ್ಮೆಂಟ್ ಜಾಬ್ ಆಗುತ್ತಾ ಇರುವ ಅನ್ನೋದು ವರ್ಷ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರ 1/8/89 3 AM. ಎಷ್ಟು? 3 AM. 3 AM ಎಲ್ಲ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ನಿಮ್ ಕಸ್ಪಲ್ಲೇ ಸರಿಯಾಗಿ ಬರಲ್ಲ. 3:10 ಹುಟ್ಟಿದ್ರೆ ನಿಮ್ಗೆ ಗೊತ್ತಾ? ರಾಂಗ್ ಡೇಟ್ ಆಫ್ ಬರ್ತ್ ನಿಮ್ದು. 3 AM ಅಂತಾನೆ ಅದು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ 3 ಗಂಟೆಗೆ ಯಾರು ಇದರಲ್ಲಿ ಯಾರು ಎದ್ದು ಎಲ್ಲಿ ಟೈಮ್ ನೋಡ್ತಾ ಇರ್ತಾರೆ. ಅದೇ ಪ್ರಾಬ್ಲಮ್. ಟೈಮ್ ಸರಿ ಇಲ್ಲ ಅಂದ್ರೆ ನಮ್ದು ಪ್ರೆಡಿಕ್ಷನ್ ಬರೋದಿಲ್ಲ. ದಶಾಭುಕ್ತಿ ಮೇಲೆ ಟ್ರೈ ಮಾಡ್ತೀನಿ. ಡೇಟ್ ಆಫ್ ಬರ್ತ್ ಇನ್ನೊಂದ್ಸತಿ ಹೇಳಿ. 1/8/89. ಟೈಮ್ 3 AM. ಹುಟ್ಟಿದ ಊರು ಶಿವಮೊಗ್ಗ. ಅದಕ್ಕೆ ನಾನು ಯಾವಾಗ್ಲೂ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತಂದ್ರೆ ನೀವೇ ಡಿಸೈಡ್ ಮಾಡ್ಕೊತೀನಿ. ನಾವೇನ್ ಮಾಡ. ಅದಕ್ಕೆ ಟೈಮ್ ಕರೆಕ್ಟ್ ಆಗಿ ಇಲ್ಲ. ಅದು ಎಕ್ಸಾಕ್ಟ್ 3 ಗಂಟೆ. ಅದು ಮಧ್ಯರಾತ್ರಿ. ಡೇ ಟೈಮಲ್ಲೇ ಸುಮ್ಮನೆ ಹೇಳ್ತಾರೆ ಏನೇನೋ. ಇನ್ನು ನೈಟ್ ಟೈಮಲ್ಲಿ ಯಾರು ನೋಡ್ಕೊಂಡು ಕೂತ್ಕೊಳ್ತಾರೆ? 35 ವರ್ಷದ ಹಿಂದೆ. ಯಾಕೆ ಇಲ್ಲಿ ನೋಡಿ, ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾನು ಹೇಳ್ತೀನಿ ನೋಡಿ. ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಜ್ಯೋತಿಷ್ಯ. 00 ಡಿಗ್ರಿಲಿದೆ ಲಗ್ನ. 00 ಡಿಗ್ರಿಲಿದ್ರೆ ಈ ಲಗ್ನನೂ ಬರ್ಬೋದು, ಹೇಳಕ್ಕಾಗಲ್ಲ. ಜಸ್ಟ್ 1 ಮಿನಿಟ್ ಮುಂದೆ ಅಂದ್ರೆ 2:58 ಹಾಕಿದ್ರೆ ಲಗ್ನನೇ ಚೇಂಜ್. ಇದು ನಂಬರೇ ಚೇಂಜ್. ಇದು ಪ್ರೆಡಿಕ್ಷನ್ ಫುಲ್ ಕಂಪ್ಲೀಟ್ಲಿ ರಾಂಗ್. ಜಸ್ಟ್ ಹಿಂದೆ ಹಾಕಿದ್ರೆ ಜಸ್ಟ್ ಇದು 2:58 ಹಾಕೊಳ್ಳಿ ಸಾಕು. ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. 2 ಮಿನಿಟ್ಸ್ ಬ್ಯಾಕ್. ಇಲ್ಲಿ ನೋಡಿ 00 ಡಿಗ್ರಿ 1 ಡಿಗ್ರಿಗೆ ಬಂದು ಕೂತಿದೆ. ಇಲ್ಲಿ 1 ಡಿಗ್ರಿಗೆ ಬಂದು ಕೂತಿದೆ. ಇಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾವು ಯಾವಾಗಲೂ ಟೈಮ್ ಇಂಪಾರ್ಟೆಂಟ್. 0 ಡಿಗ್ರೀಸ್ ಅಲ್ಲಿ ಸಂಧಿ ಲಗ್ನ ಅಂತ ಕರೀತಾರೆ. ಸಂಧಿ ಲಗ್ನದಲ್ಲಿ ಪ್ರೆಡಿಕ್ಷನ್ ತುಂಬಾ ಕಷ್ಟ. ಏನು ಮಾಡೋಕ್ಕಾಗಲ್ಲ. ದಶಾಭುಕ್ತಿ ಮೇಲೆ ಹೋಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ವೆರಿ ರಾಂಗ್ ಪ್ರಿಡಿಕ್ಷನ್ ಬರುತ್ತೆ. ನಾವು ಯಾಕಂದ್ರೆ ಈ ಸಬ್ಜೆಕ್ಟ್ ನಾವು ಇದ್ದಾಗ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕರೆಕ್ಟಾಗಿ ನ್ಯಾಯಯುತವಾಗಿ ಹೇಳಬೇಕು. ಕಾಂಪೌಂಡರ್ ತರ
10ನೇ ಮೇಲೆ ಸೂರ್ಯ ಇದ್ದಾನೆ, ಸೂರ್ಯ ಇವ್ರ ಮನೇಲಿದ್ದಾನೆ, ಅವನ ಮನೇಲಿದ್ದಾನೆ, ಆ ಗೌರ್ಮೆಂಟ್ ಜಾಬು, ಹಂಗೆಲ್ಲ ಅಲ್ಲ. 10th ಹೌಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ದಶಾಭುಕ್ತಿಲಿ ಒಂದು ಇಂಡೈರೆಕ್ಟ್ ಮೆಥಡಾಲಜಿ ನೋಡೋಣ. ಆಮೇಲೆ ಆಲ್ರೆಡಿ ನಿಮಗೆ 36 ನಡೀತಾ ಇದೆ, ಇನ್ನೂ ಗೌರ್ಮೆಂಟ್. ಈಗ ಆಲ್ರೆಡಿ ಗೌರ್ಮೆಂಟ್ ಅಲ್ಲಿ ಇದ್ದೀರಾ? ಆಗ್ತಾ ಇಲ್ಲ. ಗೌರ್ಮೆಂಟ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ ಸರ್. ಇನ್ನು 45 ಆದ್ರೂ ಸಿಗ್ಬೇಕಾ ನಿಮ್ಗೆ? ಹಾ ಹಾ, ಇಲ್ಲ ಇನ್ನೊಂದು 2 years ಏನ್ ಗೌರ್ಮೆಂಟ್ ಅಲ್ಲಿ ಅಂತ. ಯು ಆರ್ ವೇಸ್ಟಿಂಗ್ ಯುವರ್ ಗೋಲ್ಡನ್ ಟೈಮ್. ಆಸ್ ಎ ಗುರು ಹೇಳ್ತಾ ಇದೀನಿ, ಆಸ್ ಎ ಗುರುಜಿ ಹೇಳ್ತಾ ಇದೀನಿ, ವಂಡರ್ಫುಲ್ ಲೈಫ್ ನ ಗೌರ್ಮೆಂಟ್ ಇಂದ ಬಿದ್ದು ಹಾಳು ಮಾಡ್ಕೊತಾ ಇದ್ದೀರಾ. ದಿಸ್ ಇಸ್ ಫಾರ್ ಶ್ಯೂರ್. ಟೀಚಿಂಗ್ ಲೈನ್ ಹೋಗಿ, ತುಂಬಾ ಚೆನ್ನಾಗಿದೆ. ಟೀಚಿಂಗ್ ಲೈನ್ ವಂಡರ್ಫುಲ್ ಆಗಿದೆ. ಶುಕ್ರ ಕಾಂಬಿನೇಷನ್ 3-6 ಕಾಂಬಿನೇಷನ್ ಬರುತ್ತೆ, 2-4 ಕಾಂಬಿನೇಷನ್ ಬರುತ್ತೆ. ನೆಕ್ಸ್ಟ್ ಕೇತು ಆದ್ಮೇಲೆ ವಂಡರ್ಫುಲ್ ಆಗಿದೆ. 10 ಮತ್ತೆ 11 ನಿಮ್ಮ ಜಾತಕದಲ್ಲಿ ಬಂದಿಲ್ಲ. ಇನ್ ಕೇಸ್ ಸಿಕ್ಕಿದ್ರೆ ಟೈಮ್ ರಾಂಗ್ ಇರಬಹುದು, ಸಿಕ್ಕಿದ್ರೆ ಇದೇ ಟೈಮ್ ಕರೆಕ್ಟ್ ಆಗಿದ್ರೆ ಡೌಟ್ಫುಲ್, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಟ್ರೆ ವೆರಿ ಈಸಿ, ನಿಮ್ಮ ಇಚ್ಛೆ. ಬಟ್ ಆದ್ರೆ ಆಸ್ ಎ ಥಾಟ್ ಪ್ರೋಸೆಸ್, ನಾನು ಯಾವಾಗಲೂ ಕೂಡ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಹೇಳ್ತೀನಿ, 36 ಅಲ್ಲೆಲ್ಲ ಯಾರು ಗೌರ್ಮೆಂಟ್ ಜಾಬ್ ಹುಡುಕೊಂಡು ಆ ಪೇ ಸ್ಕೇಲ್ ಸ್ಟಾರ್ಟ್ ಮಾಡಿ, ಕಮ್ಮಿಗೆ ಸ್ಟಾರ್ಟ್ ಮಾಡಿ, ತುಂಬಾ ಜನ ಹತ್ರ ಬರ್ತಾರೆ, ಸಾರ್ ನಾನು ಸೇರ್ಕೋಬಾರ್ದಾಗಿತ್ತು, ಲೇಟಾಗಿ ಸೇರಿ ನನಗೆ ಪೇ ಸ್ಕೇಲೇ ಇಲ್ಲ ಅಂತಾರೆ. ತುಂಬಾ ಜನ 35 ಆದ್ಮೇಲೆ ಗೌರ್ಮೆಂಟ್ ಅಲ್ಲಿ ಸೇರಿರೋ ಒಂದು 10 ಜನ ಕೇಳಿ, ಸಿಗ್ತಾರೆ ನಿಮ್ಗೆ. 33 ಸಿಕ್ತು, 35 ಸಿಕ್ತು ಅಂತ. ಅವ್ರದ್ದು ಪೇ ಸ್ಕೇಲ್ ಎಲ್ಲ ಕಿತ್ತೋಗಿರುತ್ತೆ. ರಿಟೈರ್ಡ್ ಆಗೋ ಟೈಮಲ್ಲಿ ಏನು ಬರಲ್ಲ ಬೆನಿಫಿಟ್ಸ್. ರಿಟೈರ್ಡ್ ಆದ ಬೆನಿಫಿಟ್ಸ್ ಆದ್ಮೇಲೆ ಏನೋ ಪೆನ್ಷನ್ಗೆ ಹೋಗ್ತಿರಲ್ಲ. ಈ ಗೌರ್ಮೆಂಟ್ ಜಾಬ್ ಹುಚ್ಚುತನನ ಸ್ವಲ್ಪ ಬಿಡಿ, ಯಂಗ್ ಏಜ್ ಅಲ್ಲಿ ಟ್ರೈ ಮಾಡ್ಕೊಳ್ಳಿ. ಸಿಕ್ಕಿಲ್ವಾ ಬಿಟ್ಬಿಡ್ಬೇಕು ಹುಚ್ಚು. ಆ ಹುಚ್ಚಿಟ್ಕೊಂಡ್ರೆ ವೈವಾಹಿಕ ಜೀವನನೂ ಬರಲ್ಲ, ವೈವಾಹಿಕ ಜೀವನನೂ ನೆಗೆಟಿವ್ ಆಗ್ಬಿಡುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಆರೋಗ್ಯದ ಆಸ್ಪತ್ರೆ ತೋರ್ಸ್ಕೊಂತಾನೆ ವಾಸಿ ಆಗ್ತಾ ಇಲ್ಲ. ಪ್ರಶ್ನಾಶಾಸ್ತ್ರ 1 to 240 ಒಂದು ನಂಬರ್ ಹೇಳಿ. 33. ಏಜ್ ಎಷ್ಟು ನಿಮ್ದು? ಒಂದು 53. 53? 53. ಏನಾಗಿದೆ ಸರ್? ಅಲರ್ಜಿಸ್. ಅಲರ್ಜಿ? ಎಲ್ಲ ಅಲರ್ಜಿ ಆಗಿದೆ? ಅಲರ್ಜಿ ಸ್ಕಿನ್ ಅಲರ್ಜಿ. ಎಷ್ಟು ವರ್ಷದಿಂದ? ಬಹಳ ವರ್ಷ. 5 ಕಾಂಬಿನೇಷನ್ ಬಂದಿಲ್ಲ, 9 ಕಾಂಬಿನೇಷನ್ ಟಾಪ್ ಅಲ್ಲಿ ಬಂದಿಲ್ಲ, ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಅದು ನಿಮ್ಗೇನು ಅಷ್ಟೊಂದೇನು ತ್ರಾಸ್ ಕೊಡಲ್ಲ, ಅರ್ಥ ಆಯ್ತಾ? ಕಾಣಿಸಕ್ ವಿಕಾರವಾಗಿ ಕಾಣಿಸ್ಬೋದು, ಅರ್ಥ ಆಯ್ತಾ? ಕಾಣಿಸಕ್ ವಿಕಾರ ಅಂತಾರೆ ರಾಹು ಇರೋದ್ರಿಂದ. ದಶಾದಲ್ಲಿ ಏನಾದ್ರು ಹೋಗುತ್ತಾ ನೋಡೋಣ. ದಶ 2027 ಮಂಗಳನಲ್ಲೂ ಕೂಡ ಹೆಲ್ತ್ ಅಲ್ಲಿ ರಾಹು ಬಂದಾಗ ಹೋಗುತ್ತಾ? ಇಲ್ಲ, ಹೋಗಲ್ಲ. ರಾಹುನಲ್ಲೂ 10 ಸ್ವಲ್ಪ ಕಷ್ಟ ಇದೆ ಸರ್. ಪ್ಲಸ್ ಏಜ್ ಫ್ಯಾಕ್ಟ್ರು 53, ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಓಂ ಪಾಂ ಪಾರ್ವತಿಭ್ಯಾಂ ನಮಃ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 1, 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 2, ಬಸರಾ ಪರ್ಲ್ ಅಂತ ಸಿಗುತ್ತೆ. 3, ಒಳ್ಳೆದಾಗಲಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ಶಿವಮೊಗ್ಗದಿಂದ ಗೌತಮಿ ಅಂತ. ವೆರಿ ಗುಡ್. ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಮೇಲೆ ಜಾಬಿಗೆ. ಏನ್ ಜಾಬು? 27 ಸೆಪ್ಟೆಂಬರ್. ಏನ್ ಜಾಬು? ಅಂದ್ರೆ ಜಾಬ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿತ್ತು, ಜಾಬ್ ಆಗಿತ್ತು. ಹೇಳಿ. 27 ಸೆಪ್ಟೆಂಬರ್ 1999. 99. 4:35 PM, ಶಿವಮೊಗ್ಗ. 27 ಸೆಪ್ಟೆಂಬರ್ 99. ಓಕೆ. ಮೇಷ ರಾಶಿ. ಸರ್. ಸದ್ಯಕ್ಕೆ ಈಗ ಸೂರ್ಯ ದಶೆ ನಡೀತಾ ಇದೆ. 2025 ಮಾರ್ಚ್ಗೆ ರಾಹು ಮುಗಿದೋಗುತ್ತೆ. ಮಾರ್ಚಿಂದ ಡಿಸೆಂಬರ್ವರೆಗೂ ಗುರು ಕಾಂಬಿನೇಷನ್ ನೋಡೋಣ. 12. ಓಕೆ. ಮಲ್ಟಿನ್ಯಾಷನಲ್ ಕಂಪನಿ ಟ್ರೈ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಗುರು ಭುಕ್ತಿ ಆದ ಮೇಲೆ ಅದು ಸ್ಯಾಟ್ರನ್ ಸಿಗುತ್ತೆ. ಸ್ಯಾಟ್ರನ್
ಸೊ ಗುರು ಭುಕ್ತಿ ಶನಿ ಅಂತರ್ಭುಕ್ತಿಲಿ ಸಿಗುತ್ತೆ. ಹೇಗೆ ಅಂತಂದ್ರೆ ವಿ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಈಗ ದಶಾದಲ್ಲಿ 2-6 ಕಾಂಬಿನೇಷನ್ ಇದೆ, ಎಸ್ ಅನ್ನತ್ತೆ. ಭುಕ್ತಿಲಿ 3 ಬರುತ್ತೆ, ನೆಕ್ಸ್ಟ್ ರಾಹು ಆದ್ಮೇಲೆ ಗುರು ಬರ್ತಾನೆ 12 ಬರುತ್ತೆ. ಇದು ನಾಟ್ ಗುಡ್. ಬಟ್ ಆದ್ರೂ ಕೂಡ ಊರಿಂದ ಆಚೆ ಇದ್ದಾಗ, ಮಲ್ಟಿನ್ಯಾಷನಲ್ ಕಂಪನಿ ಇದ್ದಾಗ ಅದು ಟಿಕ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇದ್ರ ಬರ್ತಕ್ಕಂಥ ಅಂತರ್ಭುಕ್ತಿಗೆ ಹೋಗ್ಬೇಕು. ಅಂತರ್ಭುಕ್ತಿ ಗುರು ಆದ ನಂತರ ಇಲ್ಲಿಯವರೆಗೆ ಶನಿ ಕಾಂಬಿನೇಷನ್ 6-9 ಬರುತ್ತೆ. ಶನಿಲಿ ಕೆಲಸ ಸಿಗುತ್ತೆ. ಸೊ ಇಲ್ಲಿ ಗುರುನ ಟಚ್ ಮಾಡ್ತೀವಿ, ವರ್ಕ್ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲಸ ನೆಕ್ಸ್ಟ್ ಸಿಗುತ್ತೆ. ಯಾವುದು ನಾನು ಹೇಳಿರೋ ಟೈಮಲ್ಲಿ ಬಂಬಟಾಗಿ ಸಿಗುತ್ತೆ. ಟೆನ್ಷನ್ನೇ ತಗೋಬೇಡಿ. 2025 ಬುಧ ಕೇತುನಲ್ಲಿದ್ದಾಗ ಬರುತ್ತೆ. ರಾಹು ಗುರು ಶನಿ. ಏಪ್ರಿಲ್ 10th ಆದ್ಮೇಲೆ ಸೂಪರ್ ಆಗಿರೋ ಸಿಗುತ್ತೆ. ಏನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ಸ್ಯಾಲ್ರಿ ಎಲ್ಲ ಕಮ್ಮಿ ಇರುತ್ತೆ, ಬಿಕಾಸ್ ಭುಕ್ತಿ ಚೆನ್ನಾಗಿಲ್ಲರಲ್ಲ 12 ಇರೋದ್ರಿಂದ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಾವು ತುಮಕೂರಿಂದ ಮಾತಾಡ್ತಿರೋದು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಯಾವ ವಿಚಾರ? ಗುರುಜಿ, ನನಗೆ ಒಬ್ರು ಕಡೆಯಿಂದ ದುಡ್ಡು ಬರ್ಬೇಕಿತ್ತು. ಅವರು ಕೊಡ್ತೀವಿ, ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಕೊಡ್ತಾರಾ ಇಲ್ವಾ ಅಂತ ತುಂಬಾ ದಿವಸದಿಂದ ಹೇಳ್ಕೊಂಡ್ ಬಂದಿದ್ದಾರೆ. ನಂಬರ್ ಹೇಳಿ. ಹಂಗೆ ಈಗ ಗುರುಜಿ 21. ಓಕೆ. ದುಡ್ಡು ಕೊಡ್ತಕ್ಕಂಥ ವ್ಯಕ್ತಿ ಜಾಬ್ ಅಲ್ಲಿ ಆಗ್ತೀವಿ. ಜಾಬ್, ಬಿಸ್ನೆಸ್, ಫಿನಾನ್ಸ್ ಎಲ್ಲ ಒಂದೇ ಇದ್ರಲ್ಲಿ ಬರುತ್ತೆ. ಆ ವ್ಯಕ್ತಿ 7ನೇ ಮನೆ ಅಂತ ನೋಡ್ತೀವಿ ನಾವು, ಕಸ್ಬ್ 7. ಅದರಲ್ಲಿ ಜಾಬ್, ಬಿಸ್ನೆಸ್, ಫೈನಾನ್ಸ್ ಅಂತ ಹಾಕ್ತಿವಿ. ಅಲ್ಲಿ ಅವ್ರ ಹತ್ರ ದುಡ್ಡಿದೆ, ಆದ್ರೆ ರೆಟ್ರೋಗ್ರೇಡ್ ಆದ್ರೆ ಕೊಡಲ್ಲ. ಇಲ್ಲಿ ರೆಟ್ರೋಗ್ರೇಡ್ ಬಂದಿದೆ, ಅರ್ಥ ಆಯ್ತಾ? ರೆಟ್ರೋಗ್ರೇಡ್ ಆದ್ರೆ ಇದ್ರೂ ಕೊಡಲ್ಲ. ಕಾಗೆ ಆರಿಸೋದು ಅಂತಾರಲ್ಲ, ಇದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಸೊ ರೆಟ್ರೋಗ್ರೇಡ್ ರಾಹು ಬಂದಾಗ ಜನರಲಿ ನಾವು ರಾಹುಗೆ ಕರಿ ಉದ್ದಿನ ಕಾಳು ದಾನ ಮಾಡ್ಬಿಡಿ, ಬೆಸ್ಟ್. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ. ಹೇಳಿ. ಅದೇ ಇದು ಒಂದು ಎಜುಕೇಶನ್ ಬಗ್ಗೆ, ಇದು ಎಜುಕೇಶನ್ ಅಂತೀನಿ, ಕೆಲ್ಸದ ಬಗ್ಗೆ ಮತ್ತೆ ಹಣಕಾಸಿನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಏನು, ಯಾವ್ದ್ರ ಬಗ್ಗೆ? ಕೆಲ್ಸದ ಬಗ್ಗೆ ಸರ್. ಕೆಲ್ಸದ ಬಗ್ಗೆ ಮತ್ತೆ ಹಣಕಾಸಿನ ಬಗ್ಗೆ ಕೇಳ್ಬೇಕಾಗಿತ್ತು. ಕೆಲಸ ಚೆನ್ನಾಗಿದೆ, ಹಣಕಾಸು ಬರುತ್ತಲ್ವಾ? ಅದಕ್ಕೇನು ಸಪರೇಟ್? ಇಲ್ಲ ಸರ್, ಈಗ ಕೆಲಸ ಈಗ ಕರೆಂಟ್ಲಿ ಮಾಡ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿ ಒಂಚೂರು ಬಿಟ್ಬಿಟ್ವಿ. ಸೊ ಹಂಗಾಗಿ ಈಗ ಬೇರೆ ಕೆಲಸ ನೋಡ್ತಾ ಇದೆ. ಸರಿ, ಹೇಳಿ. ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ ಸರ್. ಡೇಟ್ ಆಫ್ ಬರ್ತ್ 06/10/2000. ಟೈಮ್ 3:15 AM. ಪ್ಲೇಸ್ ಆಫ್ ಬರ್ತ್ ಪಾಂಡುಪುರ ಸರ್, ಪಾಂಡವಾಪುರ. ಆರು 10/2000. ರಾಶಿ ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಸದ್ಯಕ್ಕೆ 2027 ನವೆಂಬರ್ಗೂ ಮಂಗಳ. ಇನ್ನ 1 ವರ್ಷ, 1-2 ವರ್ಷ ಹತ್ರ 26-27. ಓಕೆ, 2 years ಹತ್ರ ಮಂಗಳ ಹೋಗುತ್ತೆ. ಮಂಗಳದ 3-10 ಕಾಂಬಿನೇಷನ್ ಇದೆ. ಮಂಗಳ ಆದ್ಮೇಲೆ ರಾಹುನಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. 10th ಬರ್ತಾ ಇದೆ, ಮತ್ತೆ 5-8 ಬರ್ತಾ ಇದೆ. ಭುಕ್ತಿ ಮರ್ಕ್ಯುರಿ ಭುಕ್ತಿ ನಡೀತಾ ಇದೆ, 5 ಎಂಡಿಂಗ್ ಅಲ್ಲಿ ಇದೆ. ಗುರು 5-12 ಬಂದಿದೆ. ಗುರು ಆದ್ಮೇಲೆ ಸ್ಯಾಟರ್ನ್. ಶಾರ್ಟ್ಲಿ ಇದೆ, ಸಿಗುತ್ತೆ ಸರ್, ಕೆಲಸ ಸಿಗುತ್ತೆ, ಆರಾಮಾಗಿ ಮಾಡ್ಬೋದು. 1-2-3 months ಅಲ್ಲೇ ಸೆಟ್ಲ್ ಆಗ್ತೀರಾ, ಟೆನ್ಷನ್ ತಗೋಬೇಡಿ. 2-3 months ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಭುಕ್ತಿಗಳಲ್ಲಿ ಈಗ ನೋಡಿ, ಈಗ ಭುಕ್ತಿ ಇಲ್ಲಿ ರೆಡ್, ಇಲ್ಲಿ ರೆಡ್, ಬೋತ್ ಆರ್ ಹ್ಯಾವಿಂಗ್ ಎ ನೆಗೆಟಿವ್ ಇಂಪ್ಯಾಕ್ಟ್. ಆ ಕಾಂಬಿನೇಷನ್ಗೆ ನಾವು ಫಸ್ಟ್ ಅಕ್ಕಿ ದಾನ ಮಾಡಿ, ಹಾಗೆ ಬಾಳೆಹಣ್ಣು ದಾನ ಮಾಡಿ. ಅಕ್ಕಿ ಸೋಮವಾರ, ಬಾಳೆಹಣ್ಣು ಗುರುವಾರ ದಾನ ಮಾಡಿ. ಆಕ್ಟಿವೇಟ್ ಮಾಡಬೇಕು ಸ್ಟ್ರಾಂಗ್ ಆಗಿ. ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿ ಆಗಬೇಕು ಅಂತಂದಾಗ ಮುಂದಿನ ಒಂದು ಮಂಗಳ ಆದ್ಮೇಲೆ ಬರ್ತಕ್ಕಂಥ ರಾಹು ದಶ ಬರೋದ್ರಿಂದ ಈ ಪ್ಲಾನೆಟ್ ನ ಆಕ್ಟಿವೇಟ್ ಮಾಡಿದ್ರೆ ಸಾಕು. ಒಂದು ಗೋಮೇಧಿಕ ಹಾಕೊಳ್ಳಿ, ಎಕ್ಸಲೆಂಟ್ ಆಗಿರುತ್ತೆ. ಯಾಕಂದ್ರೆ ಮಂಗಳ ದಶ ಮುಗಿದ ಮೇಲೆ ಗುರು ದಶ ಬರೋದ್ರಿಂದ ದಿಸ್ ಹೆಲ್ಪ್ಸ್. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ತುಂಬಾ 23 ಇಂದ ಹುಡುಕ್ತಾ ಇದ್ದೀನಿ, ಯಾವ್ದು ಸಿಗ್ತಾ ಇಲ್ಲ. ಇಂಟರ್ವ್ಯೂ ಕ್ಲಿಯರ್ 2023 ಇಂದ ಹುಡುಕ್ತಾ ಇದ್ದೀನಿ, ಬಟ್ ಯಾವ್ದು ಸಿಗ್ತಾ ಇಲ್ಲ. 23 ಇಂದ ಹುಡುಕ್ತಾ ಇದ್ದೀರಾ? ಹಾ, ಅಂದ್ರೆ ನೀವು ಓದಿರೋದು ಯಾವ್ದು ಸಿಗದೇ ಇರೋ ಕೆಲಸದ ಓದಿದ್ದೀರಾ?
ಇಲ್ಲ ಬಿ ಇನ್ ಕಂಪ್ಯೂಟರ್ ಸೈನ್ಸ್, ಬಟ್ ಇಂಟರ್ವ್ಯೂ ಕ್ಲಿಯರ್ ಆದ್ರೆ ಟೆಕ್ನಿಕಲ್ ರೌಂಡ್ ಎಲ್ಲ ಕ್ಲಿಯರ್ ಆಗೋದಿಲ್ಲ. ಟೆಕ್ನಿಕಲ್ ರೌಂಡ್ ಕ್ಲಿಯರ್ ಆದ್ರೆ HR ರೌಂಡ್ ಕ್ಲಿಯರ್ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್. 23, 24, 25. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. 29/6/1999. 21 29/6/1999. 1999. ಹಾ, ಟೈಮ್ 1:20 ಮಧ್ಯರಾತ್ರಿ. ಹುಟ್ಟಿದ ಊರು ಬೆಂಗಳೂರು. ಎರಡ್ 2018 ಚಂದ್ರದಶೆ. 2025 ಆಗಸ್ಟ್ ವರೆಗೂ ಬುಧನ್ ನೋಡೋಣ. ಫಸ್ಟ್ ಬುಧನ್ ಕಾಂಬಿನೇಷನ್ 7-6. ಎಕ್ಸಲೆಂಟ್. ಚಂದ್ರ ಚೆನ್ನಾಗಿದೆ. ನಿಮ್ಗೇನಾದ್ರು ಇಷ್ಟೇ ಸ್ಯಾಲ್ರಿ ಬೇಕು ಅಂತ ಏನಾದ್ರು ಮೈಂಡಲ್ಲಿ ಇದೆಯಾ? ಇಲ್ಲ ಸರ್, ಯಾವ್ದಾದ್ರು ಪರವಾಗಿಲ್ಲ ಹುಡುಕ್ತಾ ಇದ್ದೇನೆ, ಯಾವ್ದು ಸಿಗ್ತಾ ಇಲ್ಲ. ಹಾರೋಸ್ಕೋಪಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾರೋಸ್ಕೋಪಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು ತಪ್ಕೊಂಡು ಹಿಡಿಯೋಕ್ಕಾಗಲ್ಲ ಇದರಲ್ಲಿ. ಹಾರೋಸ್ಕೋಪ್ ಚೆನ್ನಾಗೇ ಇಲ್ಲ ಅದಕ್ಕೆ ಅಂತ ಗೊತ್ತಿಲ್ಲ. ಹಾರೋಸ್ಕೋಪಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಓಕೆ. ನಿಮ್ಮ ಸ್ಕಿಲ್ ಸೆಟ್ಟಲ್ಲಿ ನೀವು ಮಾತಾಡೋ ವೇಯಲ್ಲಿ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾತಕ ಅಂತೂ ಕೊಡ್ತಾ ಇದೆ. ಅದು 2 years ಇಂದ ಅಂತಂದ್ರೆ ನನಗೆ ಇವಾಗ ತಲೆ ಕೆಟ್ಟು ಹೋಗ್ತಾ ಇದೆ. 2 years 23 ಎಲ್ಲಿ ಅಂತ ಗೊತ್ತಾಗ್ತದೆ. ಹಾರೋಸ್ಕೋಪಲ್ಲಿ ಏನಾದ್ರು 5 ಇದ್ರೆ ಅಥವಾ 8 to 12 ಇದ್ರೆ ಏನೋ ಅದು ಹೇಳ್ಬೋದು. ನಥಿಂಗ್ ಇಸ್ ವಿಸಿಬಲ್ ಹಿಯರ್. ನೀವು ಕೊಟ್ಟಿರೋ ಟೈಮ್ ಪ್ರಕಾರ ಪ್ಲಾನೆಟ್ಸ್ ಆರ್ ವೆರಿ ವೆರಿ ವಂಡರ್ಫುಲ್. ಕೆಲವುದಕ್ಕೆ ನನ್ನ ಆನ್ಸರ್ಗೆ ಗೊತ್ತಿರಲ್ಲ. ಐ ಡೋಂಟ್ ನೋ. ನೆಕ್ಸ್ಟ್. ಹಲೋ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಅದೇ ಮಗಂದು ಸ್ವಲ್ಪ ಡೈವರ್ಸ್ ಹಾಕಿದಾನೆ, ಅದು ಏನು ಅಂತ ಸ್ವಲ್ಪ ಕೇಳ್ಬೇಕು ಗುರುಜಿ. ಕೋರ್ಟಲ್ಲಿ ಕೇಳ್ಬೇಕಲ್ಲಮ್ಮ. ಅಲ್ಲ, ಕ್ವಶನ್ ಅಲ್ಲ, ನೀವು ಸ್ವಲ್ಪ ಯಾವಾಗ ಆಗತ್ತೆ ಅಂತ ಹೇಳೋಣ. ಕೇಳಿ. ಒಂದು 15 ಇಲ್ಲದೆ ಕೇಸ್ಗಳೆಲ್ಲ ಹಾಕಿದ್ದಾರೆ, ಅದಕ್ಕೋಸ್ಕರ. ಏನೋ ಮದ್ವೆಗೆ 15 ದಿವಸನೇ ಇದ್ದಿದ್ದು, ಆಮೇಲೆ ಎಲ್ಲಾ ಕೇಸುಗಳು ಹಾಕಿ ಇದು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಮೈಂಟೆನೆನ್ಸ್ ಎಲ್ಲ ಹಾಕಿದ್ದಾರೆ. ಅದಕ್ಕೋಸ್ಕರ ಯಾವಾಗ ಮುಗಿಯತ್ತೆ ಏನು ಅಂತ ಕೇಳೋಣ. ಎಷ್ಟು ಯಾವಾಗ ಮದುವೆ ಆಗಿದ್ದು? 2023 ನಲ್ಲಿ. 23 ಯಾವ ಮಂತು? ಮೇ 28. 1 year ಆಗಿಲ್ಲ ಇನ್ನು. ಅಲ್ಲ, 1 year ಅಲ್ಲ, 1 year 2 years ಆಗಿಲ್ಲ. 2 years ಕಂಪ್ಲೀಟ್ ಆಗಿಲ್ಲ. 1 year 8 months 10 months. 2 years ಆಗ್ಬಿಡುತ್ತೆ. 15 ದಿವಸನೇ ಇದ್ದಿದ್ದು. ಸರಿ, ವೆರಿ ಗುಡ್. 15 ದಿವಸನೇ ಇದ್ದಿದ್ದು. ಅದೇನೋ ಸರಿ ಹೋಗ್ಲಿಲ್ಲ ಅಂತ ಮಕ್ಳು ಮಾಡ್ಕೊಳಲ್ಲ ಅಂತ ಹೇಳಿ ಹೋಗಿ ಅಷ್ಟೇ. ಇನ್ನು ಹೋಗಿದ್ಮೇಲೆ ಮೇಂಟೆನೆನ್ಸ್, ಆ ಕೇಸು ಈ ಕೇಸು ಅಂತ 108 ಕೇಸ್ ಹಾಕ್ಬಿಟ್ಟು. ಕೇಸ್ ಹಾಕಿರೋದು ಯಾರು? ಅವ್ರ ತಂದೆ ತಾಯಿಗಳು ಇದರಿಂದನಾ ಅಥವಾ ಇವರೇ ಕೇಸ್ ಹಾಕಿರೋದ ಹುಡುಗಿನೇ? ಹುಡುಗಿ ತಂದೆ ತಾಯಿ ಹೇಳ್ಕೊಟ್ಟು, ಹುಡುಗಿ ಅವ್ರ ತಂದೆ ತಾಯಿ ಅಷ್ಟು ಆಕ್ಟಿವ್ ಆಗಿಲ್ಲ. ತಂದೆ ಇಲ್ಲ, ತಾಯಿ ಇದಾರೆ, ಆಕ್ಟಿವ್ ಇಲ್ಲ. ಅವ್ರ ಚಿಕ್ಕಮ್ಮ ಚಿಕ್ಕಪ್ಪನೇ ಹೇಳ್ಕೊಟ್ಟು ಎಲ್ಲ ಮಾಡಿರೋದು, ಅವ್ರ ಜೊತೆನೆ ಇರೋದು, ಹೇಳಿ ಹಾಕೊಟ್ಟಿರೋದು ಇದೆಲ್ಲ. ಓಕೆ. ಏನ್ ಕೇಳ್ತಾ ಇದಾರೆ? ಡಿಮ್ಯಾಂಡ್ಸ್ ಏನು? ಏನು ಇಲ್ಲ, ನನಗೆ ಬೇಕು ಬೇಕು ಅಂತಾರೆ. ಬಟ್ ಇಲ್ಲಿ ಗಲಾಟೆ ಮಾಡಿ ಆ ಕೇಸಲ್ಲಿ ಇಲ್ದೇ ಇರೋದೆಲ್ಲ ಹಾಕಿ ಇದ್ ಮಾಡ್ತಾ ಇದ್ರು. ಆ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಂತ ಏನೇನೋ ಕೇಸ್ ಹಾಕ್ಬಿಟ್ಟು ಎಲ್ಲ ಹೋಗಿದಾರಲ್ಲ. ನಮ್ಮ ಮಗ ಬೇಡ ಅಂತಾನೆ. ಈ ತರ 15 ದಿವಸದಲ್ಲಿ ಇಲ್ದೇ ಇರೋದೆಲ್ಲ ಹಾಕಿದ್ಮೇಲೆ ಬೇಡ ಅಂತ ಇದ್ದಾರೆ. ಸರಿ, ಏನ್ ಅವ್ರಿಗೆ ಬೇಡಿಕೆ ಏನು? ಏನ್ ಡಿಮ್ಯಾಂಡ್? ಬೇಡ ಅಂತಾನೆ. ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ಏನು ಇಲ್ಲ, ಬರ್ತೀನಿ ಅಂತ. ನಾ ಬಿಟ್ಕೊಡಲ್ಲ, ನಾ ಡೈವರ್ಸ್ ಮಾಡಲ್ಲ ಅಂತ. ಡೈವರ್ಸ್ ಮಾಡಲ್ಲ ಅಂತ ಈಗ 2 years ಇಂದ ಡೈವರ್ಸ್ ಮಾಡಲ್ಲ ಅಂತ ಕೂತಿದಾರ ಹುಡುಗಿ. ನಿಮ್ ಮಗ ಯಾಕೆ ಬೇಡ ಅಂತ ಇದಾರೆ? 15 ದಿವಸಕ್ಕೆ ಏನೂನೇ ಆಗಿಲ್ಲ, ಏನು ಹೇಳಿಲ್ಲ. ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಕೇಸ್ಗಳು ಹಾಕಿದ್ರೆ ಅವ್ನ ಮನ್ಸು ಹೊಡೆದೋಗಿದೆ. ಅದಕ್ಕೆ ಇನ್ನ ಏನು ಅರ್ಥನೇ ಮಾಡ್ಕೊಂಡಿಲ್ಲ. ಓದೋರು ಬರಲ್ಲ ಅಂತ ಅನ್ಕೊಂಡು ಎಷ್ಟಾದ್ರೂ ಬರ್ಲಿಲ್ಲ. ಆಮೇಲೆ ಕೇಸ್ ಇದ್ದಕ್ಕಿದ್ದಂಗೆ ಕೇಸ್ ಹಾಕ್ಬಿಟ್ರೆ ಯಾರು ಇವ್ರಿಗೆ ಮನಸ್ಸು ಹೊಡೆದೋಗಿದೆ. ಬೇಡ, ನನ್ಗೆ ಇಷ್ಟು ನನ್ ಮೇಲೆ ಹಾಕಿದ್ಮೇಲೆ ನನ್ಗೆ ಇದು ಬೇಡವೇ ಬೇಡ, ಬಾಳಕ್ ಹೆಂಗಾಗತ್ತೆ ಅಂತ. ಅಂದ್ರೆ 15 ದಿವಸ ಮದುವೆ ಆಗಿ 15 ದಿವಸ ಆದ್ಮೇಲೆ ಲಾಯರ್ ನೋಟಿಸ್ ಕಳ್ಸದ್ರಾ? ಇಲ್ಲ, 6 ತಿಂಗಳು ಹೋಗಿ ಮನೆಗ್ ಬರ್ಲೇ ಇಲ್ಲ. ಆಮೇಲೆ ಕರ್ದಾಗ್ಲೇ ಎಷ್ಟೊತ್ತಿ ಹೋಗಿ ಕರ್ದಾಗ ಬರ್ಲಿಲ್ಲ, ಮಾತಾಡೋದು ಇಲ್ಲ, ಫೋನು ಮಾಡ್ಲಿಲ್ಲ. ಆಮೇಲೆ 6 ತಿಂಗಳಾದ್ಮೇಲೆ ನೋಟಿಸ್ ಕಳ್ಸಿರೋದು. ಮೀಡಿಯೇಷನ್ ಮಾಡಿದ್ರಾ?
ಮೀಡಿಯೇಷನ್ಗೂ ಬರ್ತಾವಲ್ಲ, ಮೀಡಿಯೇಷನ್ ಮಾಡಕ್ಕೆ ಯಾರು ನಮ್ ಕಡೆನೂ ಅಷ್ಟಿಲ್ಲ, ಅವ್ರ ಕಡೆನೂ ಅಷ್ಟಿಲ್ಲ, ಬರ್ಲೂ ಇಲ್ಲ. ಅದು ಬರ್ಲೇ ಇಲ್ಲ ಇವ್ರ ಎಕ್ಸ್ಪರ್ಟಿ ಮಾಡ್ತಾರಲ್ವಾ, ಬರ್ಲಿಲ್ಲ ಅಂದ್ರೆ ಎಕ್ಸ್ಪರ್ಟಿ ಮಾಡ್ತಾರಲ್ವಾ. ಎಕ್ಸ್ಪರ್ಟ್ ಮೀಡಿಯೇಷನ್ ಪೋರ್ಟಲ್ ಮಾಡಿದ್ರು. ಅವಾಗ ಇವ್ರು ಹೇಳ್ತಾ ಇದ್ರು, ಅಂದ್ಮೇಲೆ ಕೇಸ್ ಇಷ್ಟೊಂದು ಹಾಕಿದ್ಮೇಲೆ ಏನು ಎಂತ ಅರ್ಥ ಮಾಡ್ಕೊಳಕ್ಕೆ 15 ದಿವಸದಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ ಬರ್ಲಿಲ್ಲ, ಕೇಸ್ ಹಾಕ್ಬಿಟ್ರೆ ನನ್ಗೆ ಇವಾಗ ಮನ್ಸು ಹೊಡೆದೋಗಿದೆ, ನನ್ಗೆ ಬೇಡ, ನನ್ಗೆ ಸದ್ಯ ಮುಕ್ತಿ ಕೊಡಿ ಅಂತ. ಇನ್ನು ನಾಳೆ ಬಂದು ಇನ್ನೇನಾದ್ರೂ ಮಾಡ್ಬಿಟ್ರೆ, ಯಾಕೆಂದ್ರೆ 15 ದಿವಸದಲ್ಲಿ ಏನು ಅರ್ಥ ಇಷ್ಟೊಂದು ಹಾಕಿದ್ದಾಳಲ್ಲ, ಈಗ ನಾ ಇನ್ನೇನ್ ಮಾತಾಡೋ, ಅದಕ್ಕೆ ನಂಗೆ ಬೇಡ ಅಂತಿದ್ದಾನೆ ಇವ್ರ ಜೊತೆ ಬಾಳಕ್ಕೆ. ಜಾತಕ ಎಲ್ಲ ತೋರ್ಸಿದ್ರಾ? ಜಾತಕ ಅಷ್ಟಿಯೋ ನೀವ್ ಹೇಳೋ ತರ ಬರೀ ಕಾಂಪೌಂಡ್ರು ಹತ್ರ ಆತ ಹೋಗಿ 1-2 ಸತಿ ನಾವಾಗ ಅವ್ರ ಕಾಂಪೌಂಡ್ರುಗಳು ಅದು ದೋಷ ಇದ್ ನಮ್ಗೆ ಬೇಜಾರಾಗೋಯ್ತಪ್ಪ. ಜಾತಕದಲ್ಲೇ ನಂಬಿಕೆ ಬಿಟ್ಬಿಟ್ರಿ ಗುರುಜಿ. ಆದ್ರೂ ನನ್ನನ್ನು ಕೇಳ್ತಾ ಇದ್ರಿ ಈಗ. ಅಲ್ಲ, ನೀವದೇ ನಂಬಿಕೆ ಇದೆಯಪ್ಪ, ನೀವ್ ಹೇಳೋದು ನೋಡಿದ್ರೆ, ನಿಮ್ ದಾಟಿ ನೀವ್ ಹೇಳೋದು, ನಿಮ್ ನಾಲೆಡ್ಜ್ ಅದೆಲ್ಲ ನೋಡಿದ್ರೆ ಯಾರಿಗಾದ್ರೂ ನಂಬಿಕೆ ಬರುತ್ತೆ ಬಿಡಿ. ನಂಬಿಕೆ ಸರಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ನೀವ್ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವ್ ಹೇಳೋದು ಬಹಳ ಲಾಜಿಕ್ ಇರುತ್ತೆ. ಇವ್ರುಗಳು ಆ ದೋಷ ಈ ದೋಷ ಅನ್ಕೊಂಡು ಅದಕ್ಕೆ ನಾವು ಜಾತಕನೇ ತಗೊಂಡೋಗೋದ್ ಬಿಟ್ಬಿಟ್ವಪ್ಪ. ಹಿಂದೂ ಧರ್ಮ ಹಾಳಾಗತ್ತೆ ಬಿಡಿ ಇವರಿಂದ. ಈ ಕಾಂಪೌಂಡರ್ಗಳ ಜನಗಳಿಗೂ ಬುದ್ಧಿ ಇಲ್ಲ. ಹೌದು ಗುರುಜಿ, ಹೌದು ನಿಜ. ಅಯ್ಯೋ, ಅದೊಂದ ಇಲ್ಲಿ ಕೇಳಿ, ಇಲ್ಲಿ ನಾವು ಹುಡುಗಿ ಮನೆಯವ್ರ ಹತ್ರ ಹೋದಾಗ್ಲೆಲ್ಲ ಇವ್ನು ಎಷ್ಟು ಓದಿದಾನ, IIT IIM, ಹುಡುಗಿಯವ್ರ ಮನೆಯವ್ರ ಹತ್ರ ಹೋದ್ರೆ ಅವರು ಈ ರಾಘವೇಂದ್ರ ಸ್ವಾಮಿ ಫೋಟೋಗಳು ಹಾಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಜಾತಕ ಸರಿ ಇಲ್ಲ ಅಂತ ಹೇಳೋದು. ಅಯ್ಯಪ್ಪ, ನಮಗ್ ಬೇಜಾರಾಗೋಗಿತ್ತಪ್ಪ. ಏನು ಆಮೇಲೆ ಆ ದೋಷ ಈ ದೋಷ ಅನ್ನೋದು, ಇದನ್ನೆಲ್ಲ ಕೇಳಿ ನಮ್ ಜಾತಕದಲ್ಲೇ ನಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡ್ತಪ್ಪ. ಬೇಡಪ್ಪ, ದೇವ್ರು ಏನ್ ಲಕ್ಷ ಜನ ಇದ್ದಾರೆ, ಹಾಳಾಗಿರೋ ಲಕ್ಷ ಜನ. ನೀವೇನ ಹೇಳಿ ಇವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ. ಬ್ರಹ್ಮ ಬಂದ್ರೆ ಇವ್ರು ನಂಬಲ್ಲ ರೀ. ಈ ಜಾತಕ ಅಂತ ಹೋಗ್ತಾರಪ್ಪ. ಅದು ಅವ್ರು ಹೇಳ್ಬಿಟ್ರೆ ಸಾಕು. ಅವ್ರಿಗೆ ವೇದವಾಕ್ಯ ಈ ರಾಘವೇಂದ್ರ ಸ್ವಾಮಿಗಳು ಪಡಾಗೆ ಹಾಕೊಂಡ್ರಿ ಹಸ್ತರೇಖೆ ಅಂತ ಹಾಕೊಂಡ್ಬಿಟ್ಟಿರ್ತಾರೆ ನೋಡಿ ರೋಡಲ್ಲಿ ಬೋರ್ಡು, ಅವರೇ ಅವ್ರ ಗುರುಗಳು. ಇವ್ರನ್ನೆಲ್ಲ ಚೇಂಜ್ ಮಾಡಕ್ ಆಗಲ್ಲ ಬಿಡ್ರಿ. ನಾವ್ ಏನ್ ಮಾಡಿದ್ರು ಆಗಲ್ಲ. ನೀವೇನ್ ಹೇಳಿದ್ರು ಅದೇ ಅವರೇ ಹೇಳಿದ್ರು, ಬ್ರಹ್ಮ ಬಂದ್ರು ಇವ್ರು ಚೇಂಜ್ ಆಗಲ್ಲ. 1ರಿಂದ 249 ಒಂದು ಸಂಖ್ಯೆ ಹೇಳಿ ನೋಡೋಣ ಯಾವ ರೀತಿ ಟರ್ನ್ ಆಗುತ್ತೆ ಅಂತ. 9 ಸಂಖ್ಯೆ. ಸರಿ, ನೀವು ಸಮಾಧಾನವಾಗಿರಿ. ಈಗ ನಾವೇ ಇಷ್ಟು ಹೇಳಿ ಅವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ. ಏನದೊಂದು ಇದು ಮ್ಯಾರೇಜ್ ಡಿವೋರ್ಸ್ಗೆ ಕಾಂಬಿನೇಷನ್ ಅಷ್ಟು ಈಸಿಯಾಗಿ ಹೋಗಲ್ಲ ಅಂತ ಬರ್ತಾ ಇದೆ. ಹೋಗಲ್ಲ ಅಂತ ಬರ್ತಾ ಇದೆ. 6ನೇ ಮನೆ ನೋಡ್ತೀನಿ. 6ನೇ ಮನೆ ಸ್ವಲ್ಪ ಎಳಿಬೇಕು, ಅಂದ್ರೆ ರಾಹು ರೆಟ್ರೋಗ್ರೇಡ್ ಬಂದ್ಬಿಟ್ಟಿದೆ. ಸ್ವಲ್ಪ ಎಳೆದಾಡಬೇಕು ಅಂತಂದಾಗ ನಿಮಗೆ 10-11 ಕಾಂಬಿನೇಷನ್ ಬರ್ತಕ್ಕಂಥ ಟೈಮ್ ನೋಡ್ತೀನಿ. ಮಂಗಳ 2025-26 ಮಂಗಳ ಶುಕ್ರ 10-11 ದುಡ್ಡು ಕೊಟ್ರೆ ಹೋಗ್ತಾರೆ ಅಂತ ಬರ್ತಾ ಇದೆ. ನೆಗೋಸಿಯೇಷನ್ಗೂ ಬರ್ತಾ ಇಲ್ಲ ಇವರು. ದುಡ್ಡು ಲಾಯರ್ನ ಚೇಂಜ್ ಮಾಡ್ಬಿಟ್ಟು ದುಡ್ಡು ನೆಗೋಷಿಯೇಟ್ ಮಾಡಿ 100% ಬೇಗ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಮೋರ್ ದೆನ್ ನೀವು ಹಾಕಿರೋದ್ರಿಂದ ಮೋರ್ ದೆನ್ 1 ಇಯರ್ ಆಗಿರೋದ್ರಿಂದ ನನ್ನ ಪ್ರಕಾರ ನಿಮಗೆ ಬೇಗ ಮ್ಯೂಚುವಲ್ ಆಗಿ ಸಿಗುತ್ತೆ. ಫೈನಾನ್ಷಿಯಲ್ ಕಂಡೀಷನ್ 5 ಅಂತ ಬಂತು, 11 ಕೆಳಗಡೆ 5. ಇಟ್ ಇಸ್ ಓನ್ಲಿ ಮನಿ ದುಡ್ಡು ಮಾತಾಡ್ತಾ ಇದೆ ಇಲ್ಲಿ. ಅವ್ರು ಇನ್ನೂ ಬರ್ಲಿ, ಇನ್ನೂ ಲೇಟ್ ಆಗ್ಲಿ, ಇನ್ನೂ ಜಾಸ್ತಿ ಕೊಡ್ತಾರೆ. ಲೈಕ್ ದಟ್ ಓನ್ಲಿ. ಸುಮ್ಮನೆ ಎಲ್ಲ ಹೋಗಿದೆ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.